ಆರೋಗ್ಯ ಸಚಿವರಾದಂತಹ ಖಾದರ್ ಅವ್ರ ಜೊತೆಲಿದ್ದೇನೆ ಸರ್. ಈಗ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಯಾವಾಗ ಅನ್ನೋದು ಪ್ರಶ್ನೆ ಆರಂಭ ಆಗಿದೆ. ಯಾಕಂದ್ರೆ ಸಿಎಂ ರವರು ಪ್ರಮಾಣ ವಚನ ತಗೊಂಡು 1.5 ತಿಂಗಳಾಗ್ತಾ ಬಂದಿದೆ. ಸಂಪುಟ ಇನ್ನ ಪೂರ್ಣಗೊಂಡಿಲ್ಲ. ಒಂದಿಷ್ಟು ಸಮಸ್ಯೆಗಳಾಗ್ಬೋದು ರಾಜ್ಯದಲ್ಲಿ ಅನ್ನೋ ಒಂದು ಮಾತು ಸಾರ್ವಜನಿಕ ವಲಯದಲ್ಲಿ ವಿರೋಧ ಪಕ್ಷಗಳು ಕೂಡ ಹೇಳ್ತಿರೋದು. ಯಾವ ತರ ಆಗ್ಬೋದು, ಯಾವಾಗ ಆಗ್ಬೋದು? ನೋಡಿ, ಜನರ ಇವತ್ತು ಅಥವಾ ಒಂದು ಊಹೆಪೂಹೆ ಏನಿದೆಯಾ ಅದು ಯಾವುದು ಕೂಡ ಆಗುವುದಿಲ್ಲ. ಇದು 6 ತಿಂಗಳ ಹಿಂದೆಯೇ ಪ್ರಾರಂಭ ಆಗಿತ್ತು. ಆ ಕ್ರಾಂತಿ ಆಗ್ತದೆ, ಈ ಕ್ರಾಂತಿ ಆಗ್ತದೆ ಅಂತ. ಯಾವ ರೀತಿ ಆದ್ರೆ ಈ ಒಂದು ಸಮಸ್ಯೆ, ಒಂದು ವಿಚಾರಗಳನ್ನು ಸಮರ್ಪಕವಾಗಿ ಇಡೀ ರಾಜ್ಯದ ಜನತೆ ಮೆಚ್ಚುವ ರೀತಿಯಲ್ಲಿ ಮತ್ತು ಗೌರವ ಬರುವ ರೀತಿಯಲ್ಲಿ ಹೇಗೆ ಸಮಸ್ಯೆ ಬಗೆಹರಿಸಬೇಕಂತೇಳಿ ಕಾಂಗ್ರೆಸ್ ಪಕ್ಷಕ್ಕೆ ಅದರದ ಅನುಭವ ಇದೆ, ಅದರದ ಇತಿಹಾಸ ಇದೆ, ಹಲವಾರು ಉದಾಹರಣೆಗಳಿದೆ. ಆದ ಕಾರಣ ಇವತ್ತು ಸಾಮಾಜಿಕವಾದ ಪ್ರಾದೇಶಿಕವಾದ ಒಂದು ಇಂಪಾರ್ಟೆನ್ಸ್ ಹಾಗೂ ಕಮ್ಯುನಿಟಿ ವೈಸ್ ಇದನ್ನೆಲ್ಲ ನೋಡಿಕೊಂಡು ಈ ಸೀನಿಯರ್ಸ್ ಇದನ್ನೆಲ್ಲ ನೋಡಿಕೊಂಡು ಪಕ್ಷ ಒಂದು ತೀರ್ಮಾನ ಸರಿಯಾದ ಸಮಯದಲ್ಲಿ ತಗೊಳ್ತದೆ. ಆದ ಕಾರಣ ಯಾವುದೇ ಗೊಂದಲವಿಲ್ಲ. ಪಕ್ಷದ ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿ ಯಾವಾಗ ತೀರ್ಮಾನ ಮಾಡಿ ಅದು ಆಗ್ತದ, ಅದು ಆ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಆಗ್ತದೆ. ಡಿಲೇ ಆಯ್ತು ಅಂತ ಅನಿಸ್ತಾ ಇಲ್ಲ ಸರ್? ನಾವು ನೋಡಿ, ಯಾವುದು ಡಿಲೇ ಇಲ್ಲ. ಹಿಂದೆ ಬಿಜೆಪಿ ಸರ್ಕಾರದ ಸಂದರ್ಭದಲ್ಲಿ ಪಾಪ ಯಡಿಯೂರಪ್ಪ 1 ತಿಂಗಳ ತನಕ ಅವ್ರಿಗೆ ಹೈಕಮಾಂಡ್ ಪರ್ಮಿಷನ್ ಕೊಡಲಿಲ್ಲ. 1 ತಿಂಗಳು ಅವರು ಒಬ್ಬರೇ. ಈಗ ನಾವು 14 ಜನ ಆದರೂ ಇದ್ದೇವೆ. ನಾವು ಡಬಲ್ ಕೆಲಸ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಕೂಡ ಜಿಲ್ಲಾ ಇನ್ಚಾರ್ಜ್ ಆಗಿ ರಿವ್ಯೂ ಮಾಡಲಿಕ್ಕೆ ಎಲ್ಲರಿಗೆ ಮುಖ್ಯಮಂತ್ರಿಗಳು ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಎಲ್ಲ ಮಂತ್ರಿಗಳು ಕೂಡ ರಾತ್ರಿ ಹಗಲನ್ನದೇ ಪ್ರತಿಯೊಂದು ಕಡೆಯಲ್ಲಿ ಕೂಡ ಹೋಗಿ ರಿವ್ಯೂ ಮಾಡಿ ಇವತ್ತು ಜನರಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಕೆಲಸ ಕಾರ್ಯಗಳೆಲ್ಲ ಕೂಡ ನಡೀತಾ ಇದೆ. ಸರ್ಕಾರ ಕೂಡ ಚೆನ್ನಾಗಿ ನಡೀತಾ ಇದೆ. ಈ ಒಂದು ಸಂದರ್ಭ ಅದು ಸರ್ಕಾರ ತೀರ್ಮಾನ, ಪಕ್ಷ ಮತ್ತು ಮುಖ್ಯಮಂತ್ರಿ ತೀರ್ಮಾನ ಮಾಡೋ ತಕ್ಷಣ ಆಗ್ತದೆ. ಎರಡನೇ ವಿಚಾರ ಸರ್, ಈಗ ಸುಮಾರು 80,000 ಕಡತಗಳು ವಿಲೇವಾರಿ ಆಗದೆ ಬಾಕಿ ಇತ್ತು. ಇವತ್ತು 5 ರಿಂದ 7 ಗಂಟೆ ಸಂಜೆಗೆ ಸಿಎಂ ರವರು ಕಡತ ವಿಲೇವಾರಿ ಮಾಡೋದಕ್ಕೆ ಸಮಯ ಮೀಸಲಿಟ್ಟಿದ್ದಾರೆ. ಹೌ ಡು ಯು ಸೀ ದಿಸ್ ಸರ್? ಎಷ್ಟು ವೇಗದಲ್ಲಿ ಆಗ್ಬೋದು? ಇಟ್ಸ್ ಅ ವೇ ಆಫ್ ಗುಡ್ ಅಡ್ಮಿನಿಸ್ಟ್ರೇಷನ್. ಯಾಕಂದ್ರೆ ಗವರ್ನೆನ್ಸ್ ಇದು ಒಂದು ಉತ್ತಮ ರೀತಿ ಯಾವ ರೀತಿ ಮಾಡ್ಬೋದು ಅಂತ ಹೇಳಿ ಇದು ಉದಾಹರಣೆ. ಮತ್ತು ಇವತ್ತು ಈ ಒಂದು ವಿಚಾರದಲ್ಲಿ ಮಾತ್ರ ಬಹಳಷ್ಟು ಶಾಸಕರಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಈಗಿನ ಪರಿಸ್ಥಿತಿಗೆ ಅನುಗುಣವಾಗಿ ಯಾವ ರೀತಿಯಿಂದ ವೇಗದಲ್ಲಿ ಸರ್ಕಾರ ತೆಕ್ಕೊಂಡೋಗಿ ಜನರ ವಿಶ್ವಾಸವನ್ನು ಗಳಿಸಬೇಕಾ ಅಂತ ಹಲವಾರು ಉದಾಹರಣೆ ಇವತ್ತು ಕೊಟ್ಟಿದ್ದಾರೆ. ಅದರಲ್ಲಿ ಬಹುಶಃ ಕಡತ ವಿಲೇವಾರಿ ಕೂಡ ಅತಿ ಅಗತ್ಯವಾಗುವಂಥದ್ದು. ಯಾಕೆಂದರೆ ಕಡತ ವಿಲೇವಾರಿ ಆದರೆ ಮಾತ್ರ ತಳಮಟ್ಟದ ಕೆಲಸ ಆಗಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲಿ ಅಲ್ಲಲ್ಲಿ ಎಲ್ಲ ಕೂಡ ಪೆಂಡಿಂಗ್ ಇರ್ತದೆ. ಆದ ಕಾರಣ ನಾನು ಎಲ್ಲರ ಪರವಾಗಿ ನಾನು ಅಭಿನಂದಿಸ್ತೇನೆ. ಮತ್ತು ಇದೆಲ್ಲ ಮಂತ್ರಿಗಳಿಗೆ ಕೂಡ ಅವ್ರ ಮಾರ್ಗದರ್ಶನ, ಅವರವರ ಇಲಾಖೆ ಕಡತವನ್ನು ಅವರವರು ಕೂತ್ಕೊಂಡು ಕ್ಲಿಯರ್ ಮಾಡಿ ಕಳಿಸಬೇಕಂತೇಳಿ ಒಂದು ಸ್ಪಷ್ಟವಾದ ಸಂದೇಶ ಕೊಟ್ಟಿದ್ದಾರೆ. ಮೂರನೇದು ಸರ್, ಈಗ ವಿನಯ್ ಕುಲಕರ್ಣಿ ಅವರು ಜೈಲಲ್ಲಿದ್ದಾರೆ. ಅವರು ಕೂಡ ಕೋರ್ಟ್ಗೆ ಅಪ್ರೋಚ್ ಆಗಿದ್ದಾರೆ. ಆದ್ರೆ ಆ ಜಾಗಕ್ಕೂ ಕೂಡ ಬೈ ಎಲೆಕ್ಷನ್ ನಡೆಯುವಂತ ಸಾಧ್ಯತೆ ಕಾಣ್ತಿದೆ. ಪಕ್ಷಕ್ಕೆ ಪ್ಲಸ್ ಆಗತ್ತಾ ಮೈನಸ್ ಆಗತ್ತಾ ಈ ವಿಚಾರದಲ್ಲಿ? ನೋಡಿ, ನಮಗೆ ವಿಶ್ವಾಸ ಇದೆ ವಿನಯ್ ಕುಲಕರ್ಣಿ ಅವರಿಗೆ ಹೈಕೋರ್ಟ್ ಇವತ್ತು ನ್ಯಾಯ ಕೊಡ್ತದೆ. ಹಾಗಾಗಿ ಬೈ ಎಲೆಕ್ಷನ್ ಆಗೋ ಪ್ರಶ್ನೆ ಇಲ್ಲ. ಅವ್ರಿಗೆ ನ್ಯಾಯ ಸಿಗ್ತದೆ, ಅವ್ರು ಮತ್ತೆ ಶಾಸಕರಿಗೆ ಬರ್ತಾರೆ. ಇಷ್ಟಾಗಿತ್ತು ಖಾದರ್ ಅವರ ಮತ್ತು ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.